ಮಾಡಲು ಬೇಕಾದ ಸಾಮಗ್ರಿಗಳು ಒಂದು ಅರ್ಧ ಕೆಜಿ ಮಟನ್ನು, ಉದ್ದುದ್ದ ಕಟ್ ಮಾಡಿರೋಂಥ ಈರುಳ್ಳಿ, ಹಾಗೆ ಚಿಕ್ಕ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಸಾಂಬಾರಿಗೆ ಬಳಸ್ತಾರಲ್ಲ ಚಿಕ್ಕ ಚಿಕ್ಕ ಈರುಳ್ಳಿ ಅದು, ಹಾಗೆ ಒಂದಷ್ಟು ಹಸಿಮೆಣ್ಸಿನ್ಕಾಯಿ, ಹಾಗೆ ಟೊಮೆಟೊನ ಮಿಕ್ಸಿಗೆ ಹಾಕಿಟ್ಕೊಳ್ಳಿ. ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿನ ಕಟ್ ಮಾಡಿಕೊಂಡು ಹೀಗೆ ಅದರದ್ದು ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ಟೆಮ್ಸ್ಗಳು. ಹಾಗೆ ಸ್ವಲ್ಪ ಅರಿಶಿನ, ಹಾಗೆ ಕಲ್ಲುಪ್ಪು, ರೆಡ್ ಚಿಲ್ಲಿ ಪೌಡರು, ಹಾಗೆ ಮಟನ್ ಮಸಾಲ, ಹಾಗೆ ಒಂದಷ್ಟು ಚಕ್ಕೆ, ಲವಂಗ ಮತ್ತು ಇದು ಹಾಕೊಳ್ಳಿ. ಹಾಗೆ ಧನಿಯಾ ಪೌಡರು ಮತ್ತು ಗರಂ ಮಸಾಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಬೇಗ ಮಟನ್ ಕರಿಯನ್ನು ಮಾಡ್ತೀನಿ. ಫಸ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ. ನಾನು ಲಿವರ್ ಫ್ರೈ ಮಾಡಿದ್ದು ಎಣ್ಣೆಯನ್ನೇ ಬಳಸ್ತಾ ಇದ್ದೀನಿ ಇದಕ್ಕೆ. ಹಾಗೆ ಉದ್ದುದ್ದ ಕಟ್ ಮಾಡಿರೋಂತಹ ಈರುಳ್ಳಿಯನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ಗೋಲ್ಡ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ, ಫುಲ್ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಹಾಗೆ ಇದನ್ನು ಲಾಸ್ಟಿಗೆ ಸೈಡಲ್ಲಿ ತೆಗೆದಿಟ್ಕೊಬೇಡಿ. ಇವಾಗ ಒಂದು ಕಡೆ ಕುಕ್ಕರ್ ಬಿಸಿ ಆಗೋದಕ್ಕೆ ಇಟ್ಕೊಳ್ಳಿ. ನಾನು ಕುಕ್ಕರಲ್ಲೇ ಮಾಡ್ತಾ ಇರುತ್ತೆ. ಇವಾಗ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀವಿ. ಬೀಳುತ್ತೆ. ಹಾಗೆ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ, ಅದು ಕುದಿಯೋಷ್ಟು. ನಾನೊಂದಿಷ್ಟು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಎಲೆ ಬರುತ್ತಲ್ಲ, ಬಾತೆಲೆ ಮತ್ತು ನೋಡಿ ಒಂದೆರಡು ಚಕ್ಕೆ, ಲವಂಗ, ಆಮೇಲೆ ಮೆಣಸನ್ನು ಹಾಕಿ, ಎರಡೆರಡೆ ಹಾಕಿ ನಿಮ್ಮ ರುಚಿಗೆ ತಕ್ಕಂಥ ಅದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿರುವಂಥ ಈರುಳ್ಳಿಯನ್ನು ಹಾಕಿ, ನೀವು ಬೇಕಿದ್ರೆ ನಾರ್ಮಲ್ ಈರುಳ್ಳಿ ಬರುತ್ತಲ್ಲ ಅದನ್ನು ಕೂಡ ಬಳಸ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಫುಲ್ಲು ಕೆಂಪು ಕಲರ್ ಆಗಬೇಕದು ರೋಸ್ಟಾಗಿ. ಈಗ ಉದ್ದಾಗ ಕಟ್ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಇದು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ರೋಸ್ಟ್ ಆದರೆ ಅದ್ರ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಅದನ್ನು ಹಾಗೆ ತಿನ್ಕೊಳ್ಬೋದು ಸಹ. ಫುಲ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತಾರಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗೋವರೆಗೆ. ಈ ಕರಿಬೇವೆಲ್ಲ ಬೇಕಿದ್ರೆ ನೀವು ಕರಿಬೇವು ಆ್ಯಡ್ ಮಾಡ್ಕೊಳ್ಬೋದು, ಬಟ್ ನಾನು ಆ್ಯಡ್ ಮಾಡ್ತಾಯಿಲ್ಲ. ಇನ್ನೇನು ಫ್ರೈ ಆಗ್ತಾಯಿದೆ, ಫುಲ್ ಹಸಿ ವಾಸನೆ ಎಲ್ಲ ಹೋಗ್ತಾಯಿದೆ. ಹಾಗೆ ನೋಡಿ, ಇದೆಲ್ಲ ಫುಲ್ ಕೆಂಪಗೆ ಆಗ್ತಾಯಿದೆ ಎಲ್ಲ ಇದಾಗಿರೋದು. ಇವಾಗ ಇದೆಲ್ಲ ಕುದ್ದಾದ್ಮೇಲೆ ಟೊಮೆಟೊ ಪೇಸ್ಟನ್ನು ಹಾಕಿ, ಒಂದೆರಡು ಟೊಮೆಟೊ ತೊಗೊಂಡ್ರೆ ಸಾಕು. ಅದನ್ನು ಪೇಸ್ಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ ಸದ್ಯಕ್ಕೆ. ಹಾಗೆ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಅದು ಎಣ್ಣೆ ಬಿಡಬೇಕು ಚೆನ್ನಾಗಿ. ಎಣ್ಣೆ ಬಿಟ್ಟರೆ ಅದು ಅರ್ಧಕ್ಕರ್ಧ ಕುದ್ದಾಗಿದೆ ಅಂತ ಅರ್ಥ. ಇದು ಟೊಮೆಟೊ ಎಲ್ಲ ಹಸಿ ವಾಸನೆ ಹೋಗೋದಕ್ಕೆ ಹಾಗೆ ಒಂದೆರಡು ನಿಮಿಷ ಕುಕ್ಕರ್ನ ಮುಚ್ಚಿಟ್ಕೊಳ್ಳಿ. ಆ್ಯಕ್ಚುಲಿ ಯಾವುದೇ ಒಂದು ಅಡುಗೆ ಆದರೂ ಸಹ ನೀವು ಚೆನ್ನಾಗಿ ಅದನ್ನು ಕುದಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಗರಂ ಮಸಾಲ ಹಾಕೊಳ್ಳಿ. ಹಾಗೆ ಧನಿಯಾ ಪೌಡರ್ ಹಾಕೊಳ್ಳಿ ಸ್ವಲ್ಪ. ನಿಮಗೆ ಬೇಕಿದ್ದರೆ ಪೆಪ್ಪರ್ ಪೌಡರ್ ಬಳಸ್ಕೊಳ್ಬೋದು, ಇಲ್ಲಾಂತಂದರೆ ಅದು ನಿಮ್ಮ ಅಡಿಷ್ನಲ್ ಆಗಿ ಬೇಕಿದ್ರೆ ಹಾಕಿ, ಇಲ್ಲಾಂತಂದರೆ ಬೇಡ. ನಮ್ಮನೇಲಿ ಜಾಸ್ತಿ ಖಾರ ಪ್ರಿಫರ್ ಮಾಡ್ತಾರೆ, ಸೊ ಹಾಗಾಗಿ ಪೆಪ್ಪರ್ ಪೌಡರ್ನ ಯೂಸ್ ಮಾಡ್ತೀವಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನೆಲ್ಲ.
ನೀವೇ ನೋಡ್ತಾ ಇರಬಹುದು, ಆ ಕಡೆ ಈ ಕಡೆ ಎಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಚೆನ್ನಾಗಿ. ಹಾಗೆ ನಾವು ಗುಂಟೂರು ಮೆಣಸಿನ್ಕಾಯಿ ಪುಡಿಯನ್ನು ಹಾಕ್ತಾ ಇದ್ದೀವಿ, ಖಾರದ ಪುಡಿ. ಅದು ಆ್ಯಕ್ಚುಲಿ ಕಲರು ಕೂಡ ಕೊಡುತ್ತೆ, ಹಾಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಮಟನ್ ಮಸಾಲ ಇದೆಯಲ್ಲ, ಇದನ್ನು ಇವಾಗ ಸ್ವಲ್ಪ ಹಾಕ್ಕೊಳ್ತೇವೆ. ಎಷ್ಟಿದ್ರೆ ಸಾಕು ನೋಡಿ. ಹಾಗೆ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಕಲ್ಲುಪ್ಪನ್ನು ಯೂಸ್ ಮಾಡ್ತಾಯಿದ್ವಿ, ಬೇಕಂದರೆ ನೀವು ಸಣ್ಣ ಉಪ್ಪು ಕೂಡ ಯೂಸ್ ಮಾಡ್ಕೊಳ್ಬೋದು. ಇವಾಗ ಎಲ್ಲ ಮಸಾಲೆ ಎಲ್ಲ ಹಾಕಿದ್ದೀರಲ್ಲ, ಇವಾಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬಿಡಿ. ನನ್ನ ಪ್ರಕಾರ ಆ್ಯಕ್ಚುಲಿ ಚಿಕನ್ ಮಾಡೋದಕ್ಕಿಂತ ಇದು ಮಟನ್ ಬೇಗ ಆಗುತ್ತೆ. ಹಾಗೆ ಮಟನ್ ಇವಾಗ ತೊಳೆದಿರೋಂಥ ಮಟನನ್ನು ಹಾಕೊಳ್ಳಿ. ಚೆನ್ನಾಗಿ ತೊಳೆದಿದ್ದೀವಿ ಅದನ್ನು. ಅದರಲ್ಲಿ ಸ್ವಲ್ಪ ಉಪ್ಪು ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. ನಿಮಗೆ ಬೇಕಿದ್ರೆ ಒಂದಿಷ್ಟು ಲೆಮನನ್ನು ಹಾಕಿ ಕೂಡ ತೊಳ್ಕೊಂಡ್ರೆ ಅದೆಲ್ಲ ವಾಸನೆ ಎಲ್ಲ ಹೋಗುತ್ತೆ. ಕೆಲವೊಬ್ಬರಿಗೆ ವಾಸನೆಗಳೆಲ್ಲ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡು, ಹಾಗೆ ಅವಾಗ ಫ್ರೈ ಮಾಡಿದ್ರಲ್ಲ ಆನಿಯನ್ಸ್, ಅದನ್ನು ಹಾಕೊಂಬಿಡಿ. ಸೈಡಿಗೆ ಎತ್ತಿಟ್ಟಿದ್ರಲ್ಲ ಅದನ್ನು ಹಾಕೊಂಡ್ರೆ ಇದನ್ನು ಜಾಸ್ತಿ ಚೆನ್ನಾಗಿರೋ ಫ್ಲೇವರ್ ಕೊಡುತ್ತೆ. ಇವಾಗ ಕೊತ್ತಂಬರಿ ಕಟ್ ಮಾಡಿರೋದನ್ನು ಹಾಕಿ. ನಮ್ಮ ಅಕ್ಕ ಹೇಳ್ತಾಯಿದ್ರು, ಇದ್ರದ್ದು ಕೊತ್ತಂಬರಿ ಕಡ್ಡಿ ಬರುತ್ತಲ್ಲ, ಅದನ್ನು ಹಾಕಿದ್ರೆ ಇನ್ನೂ ರುಚಿಯಾಗುತ್ತೆ ಅಂತ. ಅಡುಗೆ ಎಲ್ಲ ಎಲೆಕ್ಕಿಂತ ಅದರಲ್ಲೇ ಸ್ಟ್ರಾಂಗ್ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು. ಅದು ಕೂಡ ಹಾಕಿದ್ದಾರೆ. ಹಾಗೆ ಇವಾಗ ಟೊಮೆಟೊ ನೀರನ್ನು ಹಾಕ್ಕೊಂಡು, ಟೊಮೆಟೊ ಮಿಕ್ಸಿಗೆ ಹಾಕಿದ್ದೀರಲ್ಲ ಅದನ್ನೇ ನೀರನ್ನು ಸ್ವಲ್ಪ ಹಾಕ್ಕೊಳ್ಳಿ. ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು, ನಾವು ಇಷ್ಟೇ ಹಾಕ್ತಾಯಿದ್ವಿ ಯಾಕಂದರೆ ಇದು ಕುಕ್ಕರಲ್ಲಲ್ವ. ಸೊ ಕುಕ್ಕರಲ್ಲೆಲ್ಲ ಅಷ್ಟು ನೀರೇನು ಹಾಕೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಅದರಲ್ಲಿ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. 1-2-3 ವಿಸಿಲ್ ಇಟ್ಬಿಟ್ರೆ. ನೋಡೋಣ ಇದೊಂದು ಎಷ್ಟು ವಿಸಿಲ್ ಕುದಿಯುತ್ತೆ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಆ್ಯಕ್ಚುಲಿ ಮಟನ್ ಮಾಡ್ತಾ ಇರೋದು ಇಲ್ಲಿ ಮನೆಯಲ್ಲಿ. ಸೂಪರ್. ಸ್ವಲ್ಪ ಉಪ್ಪು ನೋಡಿ. ಇದು ನಮ್ಮ ಅಕ್ಕನ ಓನ್ ರೆಸಿಪಿ ಅಂತೆ. ಸೊ ಹಾಗಾಗಿ ಫಸ್ಟ್ ಟೈಮ್ ತುಂಬ ನನ್ನ ತಂಗಿ ಕೇಳ್ತಾ ಇದ್ಲ ಅಂತ ಮಾಡಿದ್ರು ಅಕ್ಕ. ಹಾಕ್ಬಿಟ್ಟು ಇವಾಗ ಕ್ಲೋಸ್ ಮಾಡ್ಕೊಬಿಡಿ. ಸೊ ಉದ್ದುದ್ದ ಕಟ್ ಮಾಡಿರೋಂಥ ಒಂದು 4 ಮೆಣಸಿನ್ಕಾಯಿ ಹಾಕ್ತಾ ಇರೋದು ಹೊಸದಾಗಿರಲಿ ಒಂದು ಫ್ಲೇವರ್ ಅಂತ. ಹಾಗೆ ಇವಾಗ ಒಂದು ಕುಕ್ಕರ್ ಕ್ಯಾಪ್ ಹಾಕಿ ಎಷ್ಟು ವಿಸಿಲ್, 3 ವಿಸಿಲ್ ಅಲ್ಲ, 3 ವಿಸಿಲ್ ಅಥವಾ 4 ವಿಸಿಲ್ ಹಾಕಿಬಿಟ್ರೆ ಮಟನ್ ಕರಿ ರೆಡಿ ಆಗುತ್ತೆ. ಇವಾಗ ಮಟನನ್ನು ಕುಕ್ಕರಲ್ಲಿ ಹಾಕಿದ್ವಲ್ಲ, ತೆಗಿತಾ ಇದೆ ನೋಡಿ, ಹೀಗಾಗಿದೆ. ಅದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಇದರಲ್ಲೆಲ್ಲ ಫ್ಯಾಟ್ಸ್ ಎಲ್ಲ ಇರುತ್ತಲ್ಲ, ಕಬ್ಬಿನಾಂಶ ಎಲ್ಲ ಬಿಟ್ಕೊಂಡಿದೆ. ತುಂಬ ಚೆನ್ನಾಗಾಗಿದೆ ಅನ್ನಿಸ್ತಾ ಇದೆ. ಸ್ಮೆಲ್ಲೆಲ್ಲ ಗಮ್ ಅಂತ ಇದೆ. ಇಷ್ಟೇ ನೋಡಿ, ಸಿಂಪಲ್ಲಾಗಿ ಮಟನ್ ಕರಿ ಮಾಡುವ ರೆಸಿಪಿ ಇದು. ನಿಮಗೇನಾದರೂ ಬೇರೆ ಬೇರೆ ಥರದ ಅಡುಗೆ ಬೇಕಂತಂದರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇದೆಲ್ಲ ವಿಡಿಯೋ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬೇಕಿದ್ದರೆ ನೀವು ಕೋಕೋನಟ್ ಹಾಕ್ಕೊಳ್ಬೋದು, ನಾವೇನೋ ಹಾಕ್ತಾಯಿದ್ದೀವಿ ಹಾಗೆ. ಸೊ ಪ್ಲೀಸ್ ಲೈಕ್, share and subscribe my channel. Thank you guys.